ನಟ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟಿದ್ರು. ಐಟಿ ದಾಳಿ ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ಐಟಿ ಕಚೇರಿಗೆ ಶಿವರಾಜ್ ಕುಮಾರ್ ಆಗಮಿಸಿದ್ರು. ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಆರೋಪವನ್ನು ಎದುರಿಸ್ತಾ ಇರುವ ನಟ ಶಿವರಾಜ್ ಕುಮಾರ್ ಆದಾಯದ ಮೂಲ, ಆದಾಯದಲ್ಲಿ ಕಂಡು ಬಂದಿರುವ ವ್ಯತ್ಯಾಸದ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್. ಅವರ ಜೊತೆ ಈಗಾಗಲೇ ಮಧು ಬಂಗಾರಪ್ಪ ಅವರು ಕೂಡ ಇರೋದನ್ನ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಮಧು ಬಂಗಾರಪ್ಪ ಅವರ ಜೊತೆ ಬಂದಿದ್ದಾರೆ. ಶಿವಣ್ಣ ನೋಟಿಸ್ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ. ಆದಾಯದ ಮೂಲ ಏನು, ಯಾವ ರೀತಿಯಾದಂತಹ ಒಂದು ವ್ಯತ್ಯಾಸಗಳು ಕಂಡು ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಶಿವರಾಜ್ ಕುಮಾರ್ಗೆ ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಾ ಇದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಶಿವಣ್ಣ ಉತ್ತರ ಕೊಡುವಂತಹ ಹಿನ್ನೆಲೆಯಲ್ಲಿ ಐಟಿ ಕಚೇರಿಗೆ ಆಗಮಿಸಿದ್ದು ಈಗಾಗಲೇ ವಿಚಾರಣೆಗೆ ಕೂಡ ಸ್ಪಂದಿಸ್ತಾ ಇದ್ದಾರೆ. ಆದಾಯದ ಮೂಲ ಆಗಿರ್ಬೋದು, ಆದಾಯದಲ್ಲಿ ಕಂಡು ಬಂದಿರುವ ವ್ಯತ್ಯಾಸದ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನಟ ಶಿವರಾಜ್ ಕುಮಾರ್. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳ ಸುರಿಮಳೆಗೆ ನಟ ಶಿವರಾಜ್ ಕುಮಾರ್ ಈಗಾಗಲೇ ಆನ್ಸರ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯ ವಿಚಾರಣೆ ಸಾಗುತ್ತೆ, ಇವತ್ತು ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ? ನವಿತಾ, ಈ ಪ್ರಕರಣದಲ್ಲಿ ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಐಟಿ ಕಚೇರಿಗೆ ಎಲ್ಲರೂ ಕೂಡ ಸಿನಿಮಾ ನಿರ್ಮಾಪಕರಿರ್ಬೋದು ಮತ್ತೆ ನಟರಿರ್ಬೋದು ಎಲ್ಲರೂ ಕೂಡ ಬರ್ತಾನೆ ಇದ್ದಾರೆ. ಅದ್ರ ಜೊತೆಲಿ ಏನಂತಂದ್ರೆ ಬೆಳಿಗ್ಗೆ ರಾಕ್ಲೈನ್ ವೆಂಕಟೇಶ್ ಕೂಡ ಬಂದು ಸುಮಾರು 2-2.5 ತಾಸು ಅವ್ರು ಏನನ್ನ ಹೇಳಿಕೆ ದಾಖಲಿಸಿದ್ರು ಅದಕ್ಕೆ ಒಂದು ಸ್ಪಷ್ಟೀಕರಣ ಹೌದು ಅಥವಾ ಇಲ್ಲ ಅನ್ನುವಂತ ಮಾಹಿತಿಯನ್ನು ಕೊಟ್ಟು ಹೋದ್ರು. ಅದೇ ರೀತಿ ಈಗ ಮಧ್ಯಾಹ್ನದ ಮೇಲೆ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೆ ಒಂದು ರೀತಿಯಲ್ಲಿ ಅಂದ್ರೆ ನೈತಿಕ ಬೆಂಬಲ ಸೂಚಿಸಲು ಮಾಜಿ ಶಾಸಕರಾದಂತಹ ಅವರ ಅಮ್ಮಯ್ಯ ಕೂಡ ಆಗಿರುವಂತಹ ಮಧು ಬಂಗಾರಪ್ಪ ಕೂಡ ಜೊತೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಈ ಹಿಂದೆ ಅಂದ್ರೆ ದಾಳಿಯ ಸಂದರ್ಭದಲ್ಲಿ ನೀಡಿದ್ದಂತಹ ಒಂದು ಹೇಳಿಕೆಯನ್ನ ಅದನ್ನ ದೃಢೀಕರಿಸಬೇಕಾಗುತ್ತೆ. ಇದು ಹೌದಾ ಅಲ್ವಾ ಅನ್ನುವಂಥದ್ದು ಹಿರಿಯ ಅಧಿಕಾರಿಗಳ ಮುಂದೆ. ಯಾಕಂದ್ರೆ ದಾಳಿ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ಸ್ ಎಲ್ಲವನ್ನೂ ಕೂಡ ಮಾಡಿಕೊಟ್ಟಿರ್ತಾರೆ. ಅದು ಸರಿಯಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಚೆಕ್ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಬರ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಬಂದಿದ್ದೇನೆ ಅನ್ನೋ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.